ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತೊಂದು ಉಂಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಉಂಡಿನಪ್ಪ ಅಂತಂದರೆ ರವೆ ಉಂಡೆ ಫ್ರೆಂಡ್ಸ್. ಯಾವುದೇ ಪಾಕ ಮಾಡ್ದೇ ರವೆ ಉಂಡೆನ ಈಸಿಯಾಗಿ ಮನೆಯಲ್ಲಿ ಒಬ್ಬರೇ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ನೋಡ್ಬೋದು, ಒಂದು ಕಡಾಯಿನ ಬಿಸಿಗಿಟ್ಕೊಂಡಿದ್ದೆ. ಬಿಸಿ ಆದಮೇಲೆ ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳಕತ್ತೀನಿ. ತುಪ್ಪ ಕಾದ ಮೇಲೆ ಇವಾಗ ನೋಡ್ಬೋದು, ನಾನು ಫಸ್ಟಿಗೆ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊತೀನಿ. ಯಾಕಂದರೆ ದ್ರಾಕ್ಷಿನ ಲಾಸ್ಟಲ್ಲಿ ಹಾಕ್ಕೊತೀನಿ. ದ್ರಾಕ್ಷಿ ಬೇಗ ಕಪ್ಪಾಗಿಬಿಡ್ತಾವೆ, ಹಾಗಾಗಿ ಫ್ರೈ ಆಗುತ್ತೆ. ಹಾಗಾಗಿ ಇವಾಗ ನೋಡ್ಬೋದು, ನಾನು ಫಸ್ಟು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನೋಡ್ಬೋದು, ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಗೋಡಂಬಿ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಇವನ್ನ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಅವು ಕೂಡ ಇವಾಗ ಉಬ್ಬಿ ಬಂತು. ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿದರೆ ಉಬ್ಬಿ ಬರುತ್ತೆ ನೋಡ್ರಿ. ಆ ಟೈಮಲ್ಲಿ ನಾವು ತಕ್ಕೋಬೇಕು ಒಂದು ಪ್ಲೇಟಿಗೆ ಹೊರಗಡೆ. ಅದನ್ನೆಲ್ಲ ತೆಗೆದ್ಮೇಲೆ ಇವಾಗ ನೋಡ್ಬೋದು, 1 ಕಪ್ನಷ್ಟು ನಾನು ಚಿರೋಟಿ ರವೆನ ತೊಗೊಂಡಿನಿ ಫ್ರೆಂಡ್ಸು. ತುಂಬ ಸಣ್ಣದಾಗಿರುವಂಥ ಚಿರೋಟಿ ರವೆ ಇದು. ತುಪ್ಪ ಇತ್ತಲ್ಲ, ಅದೇ ತುಪ್ಪಕ್ಕೆ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು, ಒಂದು 5 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರವೆನ ತುಪ್ಪದಲ್ಲಿ. ತುಂಬ ಒಂದು ರುಚಿಯಾದಂತಹ ಲಡ್ಡು ಅಂತಲೇ ಹೇಳ್ಬೋದು. ಇದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮನೆಯಲ್ಲಿ ಮಾಡಿಕೊಡ್ಬೋದು. ಇವಾಗ ಪಂಚಮಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು. ಈಗ ನೋಡ್ಬೋದು, ಒಂದು ಅರ್ಧ ಕಪ್ನಷ್ಟು ನಾನು ಒಣ ಕೊಬ್ಬರಿ ತುರಿನ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ರವೆ ಜೊತೆಗಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರದ್ದು ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿರಬೇಕು ಒಣ ಕೊಬ್ಬರಿ. ಅದನ್ನು ಒಣ ಕೊಬ್ಬರಿ ಫ್ರೈ ಮಾಡಿದ ತಕ್ಷಣ ನಾನು ಇವಾಗ ತೋರಿಸ್ತಾ ಇದ್ದೀನಿ. 1 ಕಪ್ಪು ರವೆಗೆ ಒಂದು 3/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿನಿ. ಒಂದು 3ರಿಂದ 4 ಏಲಕ್ಕಿನ ಹಾಕ್ಕೊಂಡಿದ್ದೆ. ಆ ಸಕ್ಕರೆ ಜೊತೆಗಿನ ನಾವು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಕೊಬ್ಬರಿ ಮತ್ತು ರವೆ ಫ್ರೈ ಮಾಡಿದ ಮೇಲೆ ಸಕ್ಕರೆ ಹಿಟ್ಟನ್ನು ಪೌಡ್ರನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ರವೆಗೂ ಕೂಡ ಸಕ್ಕರೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ರವೆನೂ ಕೂಡ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಚೆನ್ನಾಗಿ ಬರ್ತವೆ ಸಣ್ಣ ಉರಿಯಲ್ಲೇ ಮಾಡಿದ್ರೆ. ಈಗ ನೋಡ್ಬೋದು, ಬಿಸಿನೀರಾದರೂ ಹಾಕ್ಕೋಬೋದು, ಇಲ್ಲ ಕಾಯಿಸಿ ಆರಿಸಿರುವಂಥ ಒಂದು 1/4 ಕಪ್ನಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಿಡಿತಾ ಬರ್ತಾ ಇರುತ್ತೆ ನೋಡ್ರಿ. ಆಗಾಗ ನಾವು ಅದನ್ನು ಈ ರೀತಿ ಅದನ್ನು ತೆಗಿಬೇಕು ಸ್ಪೂನಿಂದ. ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈಗ ಸ್ವಲ್ಪ ನಾನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ್ನಲ್ಲ, ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಯಾಕಂದ್ರೆ ಲಾಸ್ಟಿಗೆ ಗಾರ್ನಿಷ್ ಮಾಡೋಕೆ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲನೂ ಮಿಕ್ಸ್ ಮಾಡಿದಾದಮೇಲೆ 1 ನಿಮಿಷ ನಾನು ಮುಚ್ಚಿಟ್ಟಿದ್ದೆ. ಅದೆಲ್ಲ ಚೆನ್ನಾಗಿ ಹರಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸಣ್ಣ ಉರಿಯಲ್ಲೇ ಇಟ್ಟಿದ್ದೆ. ಹಂಗಾಗಿ ಮುಚ್ಚಿ ಇವಾಗ ತೆಗೆದ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ನಾವು ಒಲೆನ ಆಫ್ ಮಾಡ್ಕೋಬೇಕಾಗುತ್ತೆ. ಒಲೆ ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನಾವು ಈ ಥರ ಉಂಡೆನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತವೆ. ಬಿಸಿನೇ ಕಟ್ಟಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಇವಾಗ ನಾವು ಪಾಕ ಮಾಡಿಕೊಂಡು ರವೆ ಉಂಡೆ ಮಾಡ್ತೀವಿ ನೋಡ್ರಿ, ಪಾಕ ಮಾಡಿರ್ತೀವಲ್ಲ, ಗಟ್ಟಿ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ಬಿಸಿನೇ ಕಟ್ತಾ ಇರ್ತೀವಿ ಉಂಡಿನ, ಕೈಯೆಲ್ಲ ಸುಟ್ಕೊಂಡು. ಬಟ್ ಇದು ಆ ರೀತಿ ಇಲ್ಲ. ಸಕ್ಕರೆ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಆರಿದ ಮೇಲೂ ಕೂಡ ನಾವು ಉಂಡೆನ ಕಟ್ಕೋಬೋದು. ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ನಾವು ಇದನ್ನು ಒಂದು ವಾರ, ಒಂದು 2-3 ದಿವಸ ಇಟ್ಕೊಂಡು ತಿನ್ಬೋದು. ಹಾಗಾಗಿ ಸ್ವಲ್ಪ ಮಾಡಿಕೊಂಡ್ರೆ ಏನು ಹಾಳಾಗಂಗಿಲ್ಲ. ನಮ್ಗೆ ಒಂದು 15 ದಿವಸದ ಗಟ್ಟಲೆ ತಿನ್ನಬೇಕು ಇಟ್ಕೊಂಡು ಅಂದರೆ ಪಾಕ ಮಾಡ್ಕೊಂಡು ರವೆ ಉಂಡೆ ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ಇದೇನಪ್ಪ ಅಂದರೆ ಇನ್ಸ್ಟಂಟಾಗಿ 2-3 ದಿನಕ್ಕೆ ನಮ್ಗೆ ಸಾಕು ಅನ್ನೋ ಅಷ್ಟು ಮಾಡ್ಕೊಳಂಗಿದ್ರೆ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ, ಸುಲಭವಾಗಿ, ತುಂಬ ರುಚಿಕರವಾದಂಥ ರವೆ ಉಂಡೆನ ನಾವು ಸುಲಭವಾಗಿ ಮಾಡ್ಕೋಬೋದು. ಇವತ್ತಿನ ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾವು ಉಂಡೆ ಕಟ್ಟಬೇಕಾದ್ರೆ ಮೆತ್ತಗೆ ಅನಿಸುತ್ತಾ, ಬಟ್ ಆಮೇಲೆ ಆರಿದ ಮೇಲೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ರುಚಿಯಾಗಿರ್ತವೆ. ಸ್ಮೆಲ್ ಅಂತೂ ಅಷ್ಟು ಘಮ ಅಂತಿರ್ತೈತಿ. ನೋಡ್ಬೋದು, ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು. ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.